ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೌದ್ಧ ಮಹಾಸಮ್ಮೇಳನ ಅಭೂತಪೂರ್ವ ಯಶಸ್ವಿಯನ್ನು ಕಾಣ್ತಾ ಇದೆ. ಇನ್ನೇನು ಸಮಾರೋಪ ಸಮಾರಂಭಕ್ಕೆ ಸಿದ್ಧತೆಯನ್ನುಗೊಳ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಧಮ್ಮ ಸಮ್ಮೇಳನ ಎಲ್ಲ ರೀತಿಯ ವಿಚಾರ ಸಂಕಿರಣಗಳಾಗ್ಬೋದು, ಗೌತಮ ಬುದ್ಧರ ಹಾಡುಗಳಾಗ್ಬೋದು, ನೃತ್ಯ ಆಗ್ಬೋದು, ಮತ್ತು ಎಲ್ಲ ಪುಸ್ತಕ ಮೇಳ ಮತ್ತು ಆ ಕಡೆ ಎಕ್ಸಿಬಿಷನ್ನು ಮತ್ತು ಇಡೀ ನಾಡಿನಾದ್ಯಂತ ಇಡೀ ರಾಜ್ಯದ ಮತ್ತು ದೇಶದ ಎಲ್ಲ ಕಡೆಯಿಂದ ಬುದ್ಧ ಅನುಯಾಯಿಗಳು, ಧಮ್ಮ ಪ್ರೇಮಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ವಿಗೊಳಿಸಿದ್ದಾರೆ. ನಮಗಂತೂ ಭಾಳ ಹೆಮ್ಮೆ ಇದೆ. ಇವತ್ತು ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥದ್ದು ಯುದ್ಧ ಅಲ್ಲ, ಬುದ್ಧ ಅಂತ ಹೇಳಿ ಒಂದು ಸಂದೇಶವನ್ನು ಸಾರುವಂಥ, ಮಾನವ ಬಂಧುತ್ವಗಳನ್ನ ಬೆಸೆಯುವಂಥ ಈ ಒಂದು ಕಾರ್ಯಕ್ರಮ ಭಾಳ ಅಭೂತಪೂರ್ವವಾಗಿ ಯಶಸ್ವಿಯಾಗಿದೆ. ಸುಮಾರು 5 ವೇದಿಕೆಗಳಲ್ಲಿ ಒಂದು ಮಕ್ಕಳ ಕಾರ್ಯಕ್ರಮಗಳು ನಡೀತಾ ಇತ್ತು. ಮತ್ತೊಂದು ವೇದಿಕೆಯಲ್ಲಿ ಮಹಿಳೆಯರಿಗೆ ಒಂದು ವೇದಿಕೆಯನ್ನು ಆಯೋಜನೆ ಮಾಡಲಾಗಿತ್ತು. ಕವಿ ಸಮ್ಮೇಳನಗಳು ನಡೆಯಿತು. ಮತ್ತು ಇನ್ನೊಂದು ಕಾನಿಷ್ಕ ವೇದಿಕೆಯಲ್ಲಿ ಇವತ್ತು ವಿಚಾರ ಸಂಕಿರಣಗಳು ನಿರಂತರವಾಗಿ 5 ವೇದಿಕೆಗಳಲ್ಲಿ ಗೋಷ್ಠಿಗಳು ಕೂಡ ಬಹಳ ಯಶಸ್ವಿಯನ್ನು ಕಂಡಿದೆ. ಇದರ ಜೊತೆಗೆ ಇನ್ನೇನು ಕೆಲವೇ ಸಮಯದಲ್ಲಿ ಸಮಾರೋಪ ಸಮಾರಂಭಕ್ಕೆ ಈಗಾಗಲೇ ಕೆಲವು ಅತಿಥಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಅದು ಕೂಡ ಭಾಳ ಅಭೂತಪೂರ್ವ ಯಶಸ್ವಿಯಾಗುತ್ತೆ. ಈ ಒಂದು ಸಮಾವೇಶಕ್ಕೆ ಆಗಮಿಸಿದ ಎಲ್ಲ ರಾಜ್ಯದ, ದೇಶದ ಎಲ್ಲ ಅನುಯಾಯಿಗಳಿಗೂ ನಿಮ್ಮ ಅಭಿನಂದನೆ ಸಲ್ಲಿಸಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.